ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಸ್ಚನ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಇದೆಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಕಟಿಂಗಿನ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಫಸ್ಟ್ ಈ ಬ್ಲೌಸ್ ಕಟಿಂಗ್ ವಿಡಿಯೋನ ನೋಡಿರಿ. ನೋಡಿದ ನಂತರ ಈ ಸ್ಟಿಚಿಂಗ್ ವಿಡಿಯೋನ ನೋಡಿರಿ. ಹಂಗಾದ್ರೆ ಕಟಿಂಗ್ ಮತ್ತು ಸ್ಟಿಚಿಂಗು ಎರಡೂ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ನಾವು ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ, ಇಲ್ಲಿ ನೀಟಾಗಿ ಕಚ್ ಮಾರ್ಕ್ ಹಾಕೋರಿ. ಕಚ್ ಮಾರ್ಕ್ ಹಾಕೊಂಡ್ರೆ ಇಲ್ಲಿ ರೌಂಡ್ ನೀಟಾಗಿ ಹೊಳ್ತೈತಿ. ಇಲ್ಲಾಂದ್ರೆ ಅಲ್ಲಿ ಬಟ್ಟೆ ಮುದ್ದೆ ಥರ ಬಂದ್ಬಿಡ್ತೈತಿ, ನೀಟಾಗಿ ಬರೋಂಗಿಲ್ಲ. ಎರಡು ಸೈಡು ಅಷ್ಟೇ ನೀಟಾಗಿ ಕಚ್ ಮಾರ್ಕ್ನ ಹಾಕೋರಿ. ಮತ್ತು ಕಚ್ ಮಾರ್ಕ್ ಹಾಕುವಾಗ ಕರೆಕ್ಟಾಗಿ ನೋಡ್ಕೊಂಡು ಹಾಕೋರಿ. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ತಿರೋರು ಇತ್ತಂದ್ರೆ ಅದು ಕಚ್ ಮಾರ್ಕ್ ಹಾಕೋಷ್ಟರಲ್ಲಿ ಇಲ್ಲಿ ಹೊಲಿಗೆ ಮೇಲೆ ಕಟ್ಟಾಗ್ಬಿಡ್ತೈತಿ. ಸ್ವಲ್ಪ ನೋಡ್ಕೊಂಡು ಕಟ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋರಿ. ನೆಕ್ಸ್ಟ್ ಇದೆಲ್ಲ ಎಕ್ಸ್ಟ್ರಾ ಬಟ್ಟೆನ ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನೀವು ಎಲ್ಲ ಟಕ್ಸ್ ಪ್ಯಾಂಟ್ನ ಸ್ಟಿಚ್ ಮಾಡ್ಕೊರಿ. ನೋಡಿರಿ, ಎರಡು ಸೈಡನ್ನು ಟಕ್ಸ್ ಪ್ಯಾಂಟ್ ಇಡೀರಿ. ಇವು ಟಕ್ಸ್ ಪ್ಯಾಂಟು ಎರಡು ತುಂಬ ಚಿಕ್ಕದಾಗಿ ಇಡೀರಿ. ಮತ್ತು ನೆಕ್ಸ್ಟ್ ಇದು ಒಂದಷ್ಟೇ ನಮಗೆ ದೊಡ್ಡದು ಟಕ್ಸ್ ಪ್ಯಾಂಟ್ ಬರ್ತೈತಿ. ಮತ್ತು ಇದನ್ನು ಚಿಕ್ಕದಾಗಿ ಇಡ್ರಿ. ಬಟ್ ಲಾಸ್ಟಿಗೆ ನಾವು ಸೈಡ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಾಗ, ಫಿಟ್ಟಿಂಗ್ ಮಾಡುವಾಗ ಚೂರು ಬಟ್ಟೆ ಏನಾದರೂ ಜಾಸ್ತಿ ಬಂದರೆ ಇದನ್ನ ಇನ್ನೊಂದು ಚೂರು ನಾವು ಟಕ್ಸ್ ಪ್ಯಾಂಟ್ನ ಹೆಚ್ಚಿಗೆ ಇಡ್ಕೊಳ್ಳೋಕೆ ಬರ್ತೈತಿ. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ನಾವು ರೆಡಿ ಮಾಡ್ಕೊಳ್ಳೋಣ.
ನೋಡ್ರಿ ಫಸ್ಟ್ ಈ ರೀತಿ ಫಸ್ಟ್ ಒಂದು ಹೊಲಿಗೆ ಹಾಕೋರಿ. ಈ ತರ ನಾವು ಏನಾದರೂ ಸ್ಟಿಚಿಂಗ್ ಮಾಡಿದ್ರೆ ಇದು ಬಟ್ಟೆ ಹೊಲಿಗೆ ಒಳಗಡೆ ಹೋಗ್ತೈತಿ, ತುಂಬಾ ಫಿನಿಶಿಂಗ್ ನೀಟಾಗಿ ಕಾಣ್ತೈತಿ. ಇದೇ ರೀತಿ ನೀವು ಕ್ರಾಸ್ ಗಾರ್ಡ್ನ ಅಟ್ಯಾಚ್ ಮಾಡ್ಕೊರಿ. ಡೈರೆಕ್ಟ್ ಆಗಿ ಹಚ್ಕೊಳಕ್ ಬರ್ತೈತಿ, ಆದ್ರೆ ಅದು ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಂಗಿಲ್ಲ, ಮತ್ತೆ ಬಟ್ಟೆ ಎಲ್ಲ ಕುಚ್ಚಾಗಿ ಹೊರಗಡೆ ಕಾಣ್ತೈತಿ. ಹಾಗಾಗಿ ಇದೇ ರೀತಿನೇ ನೀವು ಸ್ಟಿಚಿಂಗ್ ಮಾಡ್ಕೊರಿ, ನೀಟಾಗಿ ಕಾಣಿಸ್ತೈತಿ. ನೆಕ್ಸ್ಟ್ ಇದು ಒಳಗಡೆಯಿಂದ ಬಟ್ಟೆನ ಹೊರಗಡೆ ಹಾಕೊಂಡ್ಬಿಡ್ರಿ. ನೋಡ್ರಿ ಈ ಬಟ್ಟೆ ಎಲ್ಲ ಇದು ಒಳಗಡೆ ಹೊತ್ತು ಕರೆಕ್ಟಾಗಿ ಇದೇ ರೀತಿನ ನೀವು ಸ್ಟಿಚಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಉಪ್ಪಟ್ಟಿ ಮತ್ತು ಕಾಜಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಫಸ್ಟ್ ಕಾಜಾಪಟ್ಟಿನ ರೆಡಿ ಮಾಡ್ಕೊಂಡು, ಕಾಜಾಪಟ್ಟಿಗೆ ನಾವು ಬಟ್ಟೆನ ಕೆಳಗಡೆಯಿಂದ ಜಾಯಿಂಟ್ ಮಾಡ್ಕೊಂಡು ಮೇಲ್ಗಡೆ ನಾವು ಬಟ್ಟೆ ಒಳಸ್ಕೊಂಡು ಹೊಲಿಗೆ ಹಾಕೊಂತೀವಿ. ಫಸ್ಟ್ ಈ ಥರ ಮುಂದ್ಗಡೆ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಇಲ್ಲಿ ಮುಂದ್ಗಡೆನ ನಾವು ರಫ್ ಹೊಡ್ಕೋಬೇಕು ಅದನ್ನ. ನೆಕ್ಸ್ಟ್ ಇಲ್ಲಿ ಮುಂದ್ಗಡೆನೂ ರಫ್ ಹೊಡೀರಿ, ಇಲ್ಲಾಂದ್ರೆ ಬಟ್ಟೆ ಬಿಚ್ಕೊಂಡ್ಬಿಡ್ತೈತಿ, ಫಿನಿಶಿಂಗು ನೀಟಾಗಿ ಬರಂಗಿಲ್ಲ. ನೆಕ್ಸ್ಟ್ ಇವಾಗ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊರಿ. ಫೋಲ್ಡ್ ಮಾಡ್ಕೊಂಡು ಈ ರೀತಿ ಮಾಡ್ಕೊರಿ. ನಾವು ಈ ರೀತಿ ಬಟ್ಟೆನ ಮಡಿಸಿದಾಗ ನಮಗೆ ಇಲ್ಲಿ 1 ಇಂಚು ಈ ರೀತಿ ಬಟ್ಟೆ ಎಕ್ಸ್ಟ್ರಾ ಬರಬೇಕು. ಆ ರೀತಿ ನಾವು ಇಲ್ಲಿ ಫೋಲ್ಡ್ನ ಮಾಡ್ಕೋಬೇಕು. ಪೂರ್ತಿ ಬಟ್ಟೆನ ಈ ರೀತಿ ಒಳಗಡೆ ಮಾಡ್ಕೋಬಾರ್ದು. ನೋಡಿರಿ ಈ ರೀತಿ ನಾವು ಪೂರ್ತಿ ಬಟ್ಟೆ ಏನಾದರೂ ಇಲ್ಲಿ ಕರೆಕ್ಟಾಗಿ ಎಷ್ಟೈತಿ ಅಷ್ಟು ತೊಗೊಂಡ್ಬಿಟ್ರೆ ನಾವು ಮುಂದ್ಗಡೆ ನಮಗೆ ಇಲ್ಲಿ ನೆಕ್ ಹತ್ರ ಏನಾಗ್ತೈತಿ ಅಂತಂದ್ರೆ ತುಂಬ ಫಿಟ್ಟಿಂಗ್ ಬರ್ತೈತಿ. ಆಮೇಲೆ ನೆಕ್ ಹತ್ರ ನಮಗೆ 1 ಇಂಚ್ ಕಡಿಮೆ ಬರುತ್ತಲ್ಲ, ಫ್ರಂಟ್ ನೆಕ್ ನೀಟಾಗಿ ಬರೋಂಗಿಲ್ಲ. ಇನ್ನೊಂದು ಕರೆಕ್ಟಾಗಿ ನೋಡಿಕೊಂಡು ನೀವು ಈ ರೀತಿ 1 ಇಂಚ್ ಎಕ್ಸ್ಟ್ರಾ ಬರೋ ಥರ ಬಿಟ್ಕೊಂಡು ಸ್ಟಿಚ್ನ ಮಾಡ್ಕೊರಿ. ನೆಕ್ಸ್ಟ್ ನೋಡ್ರಿ ಇದು ಉಪ್ಪಟ್ಟಿನ ನಾವು ಪೂರ್ತಿ ಬಟ್ಟೆನ ಒಳಗಡೆ ಮಡ್ಸ್ಕೋಬೇಕು. ಕಾಜಾಪಟ್ಟಿಗೆ ಏನು ಮಾಡಬೇಕು, 1 ಇಂಚು ಇದು ಎಕ್ಸ್ಟ್ರಾ ಮುಂದ್ಗಡೆ ಬರೋ ಥರ ನಾವು ಬಿಡ್ಕೋಬೇಕು. ಬಟ್ ಇದನ್ನು ನಾವು ಪೂರ್ತಿ ಒಳಗಡೆ ಮಡ್ಸ್ಕೊಳ್ಳೋ ಥರ ಹೊಲಿಗೆ ಹಾಕೋಬೇಕು. ನೋಡ್ರಿ ಇದು ಪೂರ್ತಿಯಾಗಿ ಬಟ್ಟೆ ಫೋಲ್ಡ್ ಆಗಬೇಕು. ಫೋಲ್ಡ್ ಮಾಡ್ಕೊಂಡು ಈ ರೀತಿ ಹೊಲಿಗೆ ಹಾಕೋರಿ.
ಆಲ್ಮೋಸ್ಟ್ ತುಂಬ ಜನ ಫ್ರಂಟ್ ಸ್ಟಿಚ್ ಮಾಡುವಾಗ ಇದೇ ರೀತಿನೇ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಫಿಟ್ಟಿಂಗ್ ಹತ್ರ ಫಿಟ್ಟಿಂಗ್ ಮಾಡಿದ ನಂತರ ಇಲ್ಲಿ ಹೊಲಿಗೆ ಕರೆಕ್ಟಾಗಿ ಸವನ ಬಂದಿರಲ್ಲ, ಅವ್ರು ಹೆಚ್ಚು ಕಡಿಮೆ ಆಗಿರ್ತೈತಿ. ಇವರು ಈ ಪಟ್ಟಿನ ನಾವು ಸ್ಟಿಚ್ ಮಾಡ್ಕೊಳ್ಳೋತ್ನಾಗ ಇದು 1 ಇಂಚ್ನ ನಾವು ಏನಾದರೂ ಒಳಗಡೆ ಮಾಡಿ ತೊಗೊಂಡಿದ್ರೆ ನಮ್ಗೆ ಫಿಟ್ಟಿಂಗ್ ಹತ್ರ ಹೆಚ್ಚು ಕಡಿಮೆ ಬರ್ತಿರ್ತೈತಿ. ನೋಡ್ರಿ ಇವಾಗ ಫ್ರಂಟ್ ಪಾರ್ಟ್ ಪೂರ್ತಿಯಾಗಿ ರೆಡಿ ಆಯ್ತು. ಬ್ಯಾಕ್ ಪಾರ್ಟ್ನ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ಅಳತೆ ಬ್ಲೌಸಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊರಿ. ಅಕಸ್ಮಾತ್ ಏನಾದರೂ ಬೆನ್ನು ಮೇಲ್ಗಡೆ ಆಗಿತ್ತಂದ್ರೆ ಒಂಚೂರು ಈ ಥರ ಮಾರ್ಕ್ ಮಾಡ್ಕೊಂಡು ಇನ್ನೊಂದ್ಸರಿ ಈ ರೀತಿ ಹೊಲಿಗೆನ ತೊಗೊಂಡು ಕಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಮೇಲ್ಗಡೆನೂ ರೌಂಡಾಗಿ ಹೊಲಿಗೆ ಹಾಕೋರಿ. ಲೈನಿಂಗ್ ಬಟ್ಟೆ ನಮ್ಗೆ ಹೊರಗಡೆ ಕಾಣಬಾರ್ದು, ಆ ರೀತಿ ನೀಟಾಗಿ ಹೊಲಿಗೆನ ಹಾಕೋರಿ. ಬ್ಲೌಸಿಗೆ ಪೈಪಿಂಗ್ ಮಾಡ್ಕೊಳ್ಳೋರಿದ್ರೆ ಪೈಪಿಂಗ್ ಮಾಡ್ಕೊರಿ, ಡೈರೆಕ್ಟಾಗಿ ನೀವು ಸ್ಟಿಚ್ ಮಾಡ್ಕೊರಿ. ಈ ರೀತಿ ಏನು ಹೊಲಿಗೆ ಹಾಕಿ ಹೊಲ್ಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ತೆಳಗಡೆ ಅಷ್ಟೇ ನೀವು ಹೊಲಿಗೆ ಹಾಕಿ ಹೊಲ್ಸ್ಕೊಂಡ್ಬಿಡ್ರಿ. ಪೈಪಿಂಗ್ ಇಲ್ಲ ನಾವು ಲೇಸ್ ಹಚ್ಚಿ ಏನಾದರೂ ಡಿಸೈನ್ ಮಾಡ್ತೀವಿ ಅನ್ನೋರಿದ್ರೆ ಈ ರೀತಿ ಹೊಲಿಗೆ ಹಾಕೊಂಡು ಬ್ಯಾಕ್ ಪಾರ್ಟ್ ರೆಡಿ ಮಾಡ್ಕೊರಿ. ಪೈಪಿಂಗ್ ಮಾಡೋದು ಬೇಕಾದರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ಪೈಪಿಂಗ್ ಮಾಡೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ರಿ ಇಲ್ಲಿ ಒಂದೊಂದು ಲೇಸ್ ಸ್ವಲ್ಪ ಏನಾದರೂ ಅದು ಲೇಸ್ ಏನಾದರೂ ಲೂಸ್ ಇದ್ದರೆ ನೀಟಾಗಿ ಇಲ್ಲಿ ಕೂಡ್ತೈತಿ. ಇಲ್ಲಾಂದರೆ ಸ್ವಲ್ಪ ಅದು ಏನಾದರೂ ಇಲ್ಲಿ ತುಂಬ ಇದು ಟೈಟ್ ಥರ ಇತ್ತು ಅಂದರೆ ಲೇಸ್ ಇಲ್ಲಿ ಕೂಡಂಗಿಲ್ಲ, ಅದು ಹಿಂಗೆ ಈ ಥರ ಏನು ಎದ್ನಿಂದ ಸ್ಟಾರ್ಟ್ ಆಗಿಬಿಡ್ತೈತಿ. ನೀವು ಇಲ್ಲಿ ಮೂಲಿ ಕಡೆ ಅಂದರೆ ಇಲ್ಲಿ 2 ಸೈಡಿಂದ ರೌಂಡ್ ಇರುತ್ತಲ್ಲ, ಅಲ್ಲಿ ಅದು ನೀಟಾಗಿ ಒಳದಿಲ್ಲ. ಇಲ್ಲಿ ಎರಡು ನೀವು ನೀರಿಗೆ ಥರ ಇಟ್ಕೊಂಡು ರೆಡಿ ಮಾಡ್ಕೊರಿ, ಇಲ್ಲಾಂದ್ರೆ ಅದು ಫಿನಿಶಿಂಗ್ ನೀಟಾಗಿ ಬರಲ್ಲ. ಬಟ್ ಇದು ಸ್ಮೂತ್ ಆಗೈತಿ ಲೇಸ್, ನಾನು ಹಂಗಾಗಿ ಡೈರೆಕ್ಟಾಗಿ ರೌಂಡಾಗಿ ಹಾಕೊಳತ್ತೀನಿ. ನೀವು ಅಕಸ್ಮಾತ್ ಸ್ಟಿಚ್ ಮಾಡೋ ಹೊತ್ನಾಗ ಇಲ್ಲೇನಾದ್ರು ನೀಟಾಗಿ ಬರಲಿಲ್ಲ ಅಂದರೆ ಈ ಥರ ಒಂದು ಸಣ್ಣದಾಗಿ ಫೋಲ್ಡ್ ಮಾಡ್ಕೊರಿ. ತುಂಬ ಜಾಸ್ತಿ ಮಾಡಬೇಡ್ರಿ, ಸಣ್ಣದಾಗಿ ಕಾಣಿಸ್ತಿರ್ಬಾರ್ದು ಪೂರ್ತಿ ಜಾಸ್ತಿಯಾಗಿ, ಆ ರೀತಿ ಈ ಥರ ಫೋಲ್ಡ್ ಮಾಡ್ಕೊಂಡು ಹೊಲಿಗೆ ಹಾಕೋರಿ, ಹಂಗಾದ್ರೆ ನೀಟಾಗಿ ಬರ್ತೈತಿ.
ನೋಡಿರಿ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು. ಇವಾಗ 2 ಟಕ್ಸ್ ಪಾಯಿಂಟ್ ಇಟ್ಕೊರಿ. ನೆಕ್ಸ್ಟ್ ಇವಾಗ ತೋಳನ್ನ ರೆಡಿ ಮಾಡ್ಕೊಳ್ಳೋಣ. ನೋಡ್ರಿ ತೋಳನ್ನು ಒಂದೇ ಸೈಡ್ ಬರೋ ಥರ ಆಗ್ತಿರ್ತಾವೆ, ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊರಿ. ಇಲ್ಲಾಂದ್ರೆ ನೀವು ಕಟಿಂಗ್ ಮಾಡ್ಕೊಳ್ಳುವಾಗ ಈ ರೀತಿ ಮಾರ್ಕ್ನ ಹಾಕೊಂಡ್ಬಿಡ್ರಿ. 2 ತೋಳಿಗೂ ಮಾರ್ಕ್ನ ಹಾಕೊಂಡ್ರೆ ಅವೆರಡು ಈ ರೀತಿ ಒಳಗಡೆ ಬರುತ್ತೆ ನೋಡ್ರಿ. ಕರೆಕ್ಟಾಗಿ ಅವು 2 ಮಾರ್ಕು ಒಳಗಡೆ ಇದ್ರೆ ಒಳಗಡೆ ಬರಬೇಕು, ಇಲ್ಲ ಮೇಲ್ಗಡೆ ಇದ್ರೆ ಮೇಲ್ಗಡೆ ಬರಬೇಕು. ಆ ಥರ ಹಾಕೊಂಡ್ರೆ 2 ಸೈಡ್ ತೋಳು ಬರ್ತಾವೆ. ಇಲ್ಲಾಂದ್ರೆ ಒಂದೇ ತೋಳು ಒಂದೇ ಸೈಡ್ ಬಂದ್ಬಿಡ್ತೈತಿ. ಆ ಥರ ಆಗ್ತಿರ್ತೈತಿ ಸ್ಟಿಚಿಂಗ್ ಮಾಡುವಾಗ. ಯಾಕಂದರೆ ಇದು ಫ್ರಂಟ್ ಪಾರ್ಟ್ ಒಂದು ಸೈಡ್ 2 ಒಂದೇ ಸೈಡ್ ಹಚ್ಚಕ್ಕೆ ಬರ್ತಿರ್ತಾವೆ. ಯಾರಾದರೂ ಅಕಸ್ಮಾತಾಗಿ ಸ್ಟಾರ್ಟಿಂಗ್ ಸ್ಟಿಚ್ ಮಾಡಿದವ್ರು ಇದ್ದರೆ ಇದು ಯಾಕೆ ಪ್ರಾಬ್ಲಮ್ ಆಗ್ತೈತಿ ಅಂತಂದು ಗೊತ್ತಾಗ್ತಿರಂಗಿಲ್ಲ ಅವರಿಗೆ. ಒಂದ್ಸರಿ ನೋಡ್ಕೊರಿ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಮಾಡುವಾಗ ಪೂರ್ತಿಯಾಗಿ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಒಂದು 2 ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡುವಾಗ ಈ ಥರ ಮಿಸ್ಟೇಕ್ ಮಾಡಿದ್ದೆ ನಾನು. ಅದಕ್ಕೆ ನಿಮ್ಗೆ ಹೇಳಕತ್ತೀನಿ ನಾನು. ಇವನ್ನ ನೋಡ್ಕೊರಿ. ಈ ರೀತಿ ಫಸ್ಟ್ಗೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಬಿಡ್ರಿ. 2 ಸೈಡನ್ನು ಕಟಿಂಗ್ ಮಾಡಿದಾಗ ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡ್ರೆ ಯಾವ ತೋಳು ಬಲಗಡೆ ಬರ್ತೈತಿ ಮತ್ತು ಯಾವ ತೋಳು ಎಡಗಡೆ ಬರುತ್ತೆ ಅಂತೇಳಿ ನಿಮಗೆ ಗೊತ್ತಾಗ್ಬಿಡ್ತೈತಿ. ನೋಡ್ರಿ ಫಸ್ಟ್ ಭುಜ ಜಾಯಿಂಟ್ ಮಾಡ್ಕೊರಿ 2 ಸೈಡ್. ನೆಕ್ಸ್ಟ್ ಇವಾಗ ತೋಳನ್ನ ಅಟ್ಯಾಚ್ ಮಾಡ್ಕೊರಿ.
ಈ ರೀತಿ ಮಾಡಿದಾಗ ನಮ್ಗೆ ಇದು ಚಿಕ್ಕ ಶೇಪು ನಮ್ಗೆ ಎಲ್ಲಿ ಬರಬೇಕು ಅಂತಂದ್ರೆ ಫ್ರಂಟ್ ಪಾರ್ಟಿಗೆ ಬರಬೇಕು, ಮತ್ತು ಇದು ಎರಡನೇ ಶೇಪು ದೊಡ್ಡದಾಗಿರೋ ಶೇಪು ನಮ್ಗೆ ಎಲ್ಲಿ ಬರಬೇಕು, ಬ್ಯಾಕ್ ಪಾರ್ಟಿಗೆ ಬರಬೇಕು. ನೆಕ್ಸ್ಟ್ ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ ಇಲ್ಲಿ ನೋಡಿ ಬಟ್ಟೆ ಚೂರು ಕಡಿಮೆ ಬರತೈತಿ ಬ್ಯಾಕ್ ಪಾರ್ಟಿಗೆ ಮತ್ತು ಫ್ರಂಟ್ ಪಾರ್ಟಿಗೆ. ಹಂಗಾಗಿ ಇದು ಹೊಲಿಗೆ ನಾ ಇನ್ನು ಮಾಡ್ತೀನಿ ಅಂತಂದ್ರೆ ನಾನು ಬಿಚ್ಕೊಂಡ್ಬಿಡ್ತೀನಿ. ಅಂದರೆ ಇದು ಆಪ್ಷನಲ್ ಇರ್ತೈತೆ ನಮಗೆ. ಇದು ಈ ಟಕ್ಸ್ ಪ್ಯಾಂಟ್ ಸ್ಟಿಚ್ ಮಾಡಿದ್ರೆ ನಡಿತೈತಿ, ಇಲ್ಲಾಂದ್ರೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಡಿತೈತಿ. ಇದನ್ನು ಬಿಚ್ಕೊಂಡ್ರೆ ಇಲ್ಲಿಗೆ ಏನಾಗ್ತೈತಿ ಕರೆಕ್ಟ್ ಫಿಟ್ಟಿಂಗ್ ಲೆಂತ್ ಎರಡು ಸೈಡ್ ಕರೆಕ್ಟ್ ಬರ್ತೈತಿ. ಕರೆಕ್ಟ್ ಏನಾದರೂ ಬಂದರೆ ಅಷ್ಟೇ ಬಿಟ್ಬಿಡ್ರಿ, ಇಲ್ಲಾಂದ್ರೆ ಈ ಥರ ನೀವು ಒಂದು ಟಕ್ಸ್ ಪ್ಯಾಂಟ್ ಹಾಕೊಂಡಿರ್ತೀರಲ್ಲ ಅದನ್ನು ಬಿಚ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊರಿ. ನೋಡ್ರಿ ನೆಕ್ಸ್ಟ್ ಅಳತೆ ಬ್ಲೌಸ್ ತಗೋರಿ. ತಗೊಂಡು ಫಸ್ಟ್ ಇಲ್ಲಿ ಮಾರ್ಕ್ನ ಮಾಡ್ಕೊರಿ. ನೋಡ್ರಿ ನೆಕ್ಸ್ಟ್ ಎರಡು ಸೈಡನ್ನು ಟಕ್ಸ್ ಪ್ಯಾಂಟ್ನ ಬಿಚ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಇವಾಗ ಎರಡು ಸೈಡನ್ನು ಮೂರು ಈ ರೀತಿ ಮಾರ್ಕ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊರಿ. ನೆಕ್ಸ್ಟ್ ಎರಡು ಸೈಡು ಮೂರಕ್ಕೆ ಹಾಕೋರಿ. ನೋಡ್ರಿ ಲಾಸ್ಟಲ್ಲಿ ಇವಾಗ ಅಳತೆ ಬ್ಲೌಸ್ಗೆ ಈಗ ಕರೆಕ್ಟಾಗಿ ಐತನಿಲ್ಲ ಅಂತೇಳಿ ಒಂದ್ಸರಿ ನೋಡ್ಕೊರಿ. ನೋಡ್ರಿ ಅಳತೆ ಬ್ಲೌಸ್ಗೆ ಮತ್ತು ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಕರೆಕ್ಟಾಗಿ ಐತೆ ಅಳತೆ, ಅಲ್ಲಿಗೆ ಬಿಟ್ಕೊಂಡ್ಬಿಡ್ರಿ.
ನೆಕ್ಸ್ಟ್ ಇವಾಗ ಈ ಬಟ್ಟೆನ ಒಳಗಡೆ ಮಾಡಿ ಒಂದು ಲಾಸ್ಟ್ ಫಿನಿಶಿಂಗು ಒಂದು ಹೊಲಿಗೆ ಹಾಕೊಂಡ್ಬಿಡ್ರಿ. ನೋಡ್ರಿ ಈ ತರ ಹೊಲಿಗೆ ಹಾಕಿದ್ರೆ ಫಿನಿಶಿಂಗ್ ಇಲ್ಲಿ ನೀಟಾಗಿ ಬರ್ತೈತಿ, ಕುಚ್ ಕಾಣಂಗಿಲ್ಲ. ಈ ರೀತಿನೇ ಹೊಲಿಗೆ ಹಾಕೋರಿ. ನೆಕ್ಸ್ಟ್ ಲಾಸ್ಟಲ್ಲಿ ಡೋರಿನ ಅಟ್ಯಾಚ್ ಮಾಡ್ಕೊಂಡ್ಬಿಡ್ರಿ. ಬ್ಲೌಸು ಅಷ್ಟು ಸ್ಟಿಚಿಂಗ್ ಕಂಪ್ಲೀಟ್ ಆಗ್ತೈತಿ. ನೋಡಿರಿ ಬ್ಲೌಸು ಪೂರ್ತಿಯಾಗಿ ಕಂಪ್ಲೀಟ್ ಆಯಿತು. ತುಂಬ ಸ್ಲೋ ಆಗಿ ಈಸಿಯಾಗಿ ತಿಳಿಸ್ಕೊಟ್ಟಿನಿ ಅರ್ಥ ಆಗಲಿ ಅಂತೇಳಿ. ಇಲ್ಲಿ ನೋಡಿರಿ ನೆಕ್ಸ್ಟ್ ಇವಾಗ ಪೂರ್ತಿ ಬ್ಲೌಸ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನೋಡಿರಿ ಈ ಥರ ಬಟ್ಟೆನ ನಾವು ಇಟ್ಟು ನೋಡಿದರೆ ಫ್ರಂಟ್ ನಮಗೆ ಯಾವುದೇ ರೀತಿಯಲ್ಲಿ ಗ್ಯಾಪ್ ಬರಬಾರ್ದು, ಈ ರೀತಿ ನೀಟಾಗಿ ಸ್ಟಿಚಿಂಗ್ ಆಗಿರಬೇಕು. ನೆಕ್ಸ್ಟ್ ಇನ್ನೊಂದು ಏನಂತಂದರೆ ಇಲ್ಲಿ ಕೆಳಗಡೆನೂ ಸಹ ನೋಡಿರಿ ಇವು ಎರಡು ನಮಗೆ ಸ್ಟ್ರೇಟ್ ಬಂದಿರಬೇಕು. ಇವನು ಬಟ್ಟೆನೂ ಕೂಡ ನಮ್ಗೆ ಏನಾಗಿರ್ಬಾರ್ದು ಅಂದರೆ ಈ ಥರ ನಾವು ಮಡಿಸಿದ್ರೆ ನೋಡಿರಿ ಈ ಥರ ನಾನು ನಿಮ್ಗೆ ತೋರಿಸ್ತೀನಿ. ಏನಾದರೂ ಇದು ಒಬ್ಬೊಬ್ಬರು ಇಲ್ಲಿಗೆ ಮಡಿಸಿದ್ರೆ ಅವ್ರದ್ದು ಯಾವ ರೀತಿ ಬರ್ತಿರುತ್ತೆ ಬಟ್ಟೆ ಅಂತಂದರೆ ಈ ಪಾರ್ಟು ಪೂರ್ತಿ ಸ್ವಲ್ಪ ಮುಂದ್ಗಡೆ ಬರ್ತಾ ಇರುತ್ತೆ. ನಾವು ಸ್ಟಿಚ್ ಮಾಡಿದ್ದು ಈ ರೀತಿ ಬರಬಾರ್ದು, ಈ ರೀತಿ ಬಂದ್ರೂ ಬ್ಲೌಸು ಮಿಸ್ಟೇಕ್ ಆಗ್ತೈತಿ. ನಾವು ಸ್ಟಿಚ್ ಮಾಡಿದಾಗ ಈ ರೀತಿ ಬಟ್ಟೆನ ಹಾಕಿ ನೋಡಿದರೆ ಕರೆಕ್ಟಾಗಿ ಇದು ಹೊಲಿಗೆ ನಮ್ಗೆ
ಸ್ಟ್ರೇಟಾಗಿ ಇಲ್ಲಿ ಕೂತಿರಬೇಕು, ಆ ರೀತಿನೇ ಬರಬೇಕು ನಮಗೆ ಎರಡು ಸೈಡನ್ನು. ಇದೇ ರೀತಿನೇ ನೀಟಾಗಿ ಸ್ಟಿಚ್ ಮಾಡಿರಿ, ಹಂಗಾದ್ರೆ ಕಸ್ಟಮರಿಂದ ಯಾವುದೇ ರೀತಿ ಕಂಪ್ಲೇಂಟ್ ಬರೋಂಗಿಲ್ಲ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.